ಭಾರತದ ಭದ್ರತೆ ಜೋಡಿ ಆಟ ಆಡಕತ್ತಿದ್ರೇನ್ರಿ ಇವರು? ಪೊಲೀಸ ಪಾಕಿಸ್ತಾನದವ ಅದಾನ, ಅವ ಭಾರತದಾಗ ಕೆಲಸ ಮಾಡ್ತಾನ. CRPF ಹೆಂಡತಿ ಪಾಕಿಸ್ತಾನದಾಗ ಅದಾಳ, ಅಲ್ಲೇನ್ ಗೌಪ್ಯತೆ ಉಳಿತೈತ್ರಿ. ತಾವು ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಸಿಕ್ಕವ್ರಿಗೆ ವೋಟಿಂಗ್ ಕಾರ್ಡ್ ಕೊಟ್ಟಾರ, ರೇಷನ್ ಕಾರ್ಡ್ ಕೊಟ್ಟಾರ, ಆಧಾರ್ ಕಾರ್ಡ್ ಕೊಟ್ಟಾರ. NRC ಬಂದಿದ್ರ ಇದೆಲ್ಲ ಆಗಕ್ ಸಾಧ್ಯನ ಆಗ್ತಿರ್ಲಿಲ್ಲ. NRC ವಿರೋಧ ಮಾಡಿದ್ಕ ನಿಜವಾದ ಕಾರಣ ಇದ ನೋಡ್ರಿ. 50-60 ವರ್ಷ ಭಾರತದಾಗಿದ್ದ ಈಗ ನಮ್ದುಕ್ಕೆ ಪಾಕಿಸ್ತಾನಕ್ಕೆ ಹೋಗಂಗಿಲ್ಲ ಅಂದ್ರ ನಡೆಯಂಗಿಲ್ರಿ. हमें तो अलाउ किया जाए. ನಮಸ್ಕಾರ ರೀ. ಭಾರತದ ಭದ್ರತೆ ಜೋಡಿ ಅಧಿಕಾರಿಗಳೇನಾರ ಚೇಷ್ಟಿ ಆಡಕತ್ತಾರೇನ್ರಿ? ಕಾಶ್ಮೀರದಾಗ ಬೇಕಾಬಿಟ್ಟಿ ನೇಮಕಾತಿ ಕೊಟ್ಟಾರ, ಸರ್ಕಾರಿ ಕೆಲ್ಸದಾಗ ಪಾಕಿಸ್ತಾನ ಪ್ರಜೆಗಳದಾರ. ಹೆಂಗ್ರಿ ಇದ? ಇಂಥ ಪರಿಸ್ಥಿತಿ ಇದ್ರು ನಮ್ಗೆ ಯಾರಿಗೂ ಇಲ್ಲಿ ತನಕ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಯಾಕಂದ್ರ ಬೆಳಕಿಗೆ ಬರಕ್ ಯಾರು ಬಿಡ್ಲೇ ಇಲ್ಲ. ಈಗ 48 ಗಂಟೆ ಒಳಗೆ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಒಂದು ಅಮಿತ್ ಶಾ ಅವ್ರು ಹೇಳಿದ್ಕ ಎಷ್ಟು ಮಂದಿ ಪಾಕಿಸ್ತಾನ ಪ್ರಜೆಗಳು ಪೊಲೀಸರದಾರ ಅಥವಾ ಪೊಲೀಸರ ಹೆಂಡತಿಯರು ಪಾಕಿಸ್ತಾನದವ್ರದಾರ ಎಲ್ಲ ಒಂದೊಂದು ಹೊರಗೆ ಬರತೈತಿ. ಒಂದಲ್ಲ, ಎರಡಲ್ಲ, ನೂರಾರಲ್ಲ, ಸಾವಿರಾರು ಸಂಖ್ಯೆ ಒಳಗ ಮಂದಿ ಪಾಕಿಸ್ತಾನದವ್ರು ಭಾರತದಾಗ ಅದಾರ. ಭಾರತದಾಗ ಸುಮ್ಮದಾರನ್ರಿ, ಅವ್ರು ಭಾರತೀಯರಲ್ಲ, ಅದು ಅವ್ರಿಗೂ ಗೊತ್ತೈತಿ. ಆದ್ರೆ ಭಾರತದೊಳಗೆ ರೇಷನ್ ಕಾರ್ಡ್ ಐತಿ, ರೇಷನ್ ತಗೊಂತಾರ, ಅಕ್ಕಿ ತಗೊಂತಾರ, ಬ್ಯಾಳಿ ತಗೊಂತಾರ, ಎಲ್ಲ ತಗೊಂತಾರ, ಓಟ್ ಹಾಕ್ತಾರ. ಅದ್ರ ಜೋಡಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಾರ. ಅವ್ರು 10-20 ಹಡಿದ್ರು ನಮ್ಮ ಸರ್ಕಾರಿ ದವಾಖಾನೆಗ ಹಡಿತಾರ. ಆ ಮಕ್ಕಳು ಇಲ್ಲೇ ಸಾಲಿ ಕಲಿತಾವ ಸರ್ಕಾರಿ ಶಾಲ್ಯಾಗ. ಅವ್ರ ಶಾಲೆ ಆತ್, ಶಿಕ್ಷಣ ಆತ್, ಎಲ್ಲ ಇಲ್ಲೇ ಆಕೈತಿ. ಆದ್ರೆ ಅವ್ರು ಭಾರತದವ್ರಲ್ಲ. ಭಾರತದ ಸಂವಿಧಾನವನ್ನ ನಂಬೋದೂ ಇಲ್ಲ. ಆದ್ರೆ ಸಂವಿಧಾನ ಕೊಡೋ ಎಲ್ಲಾ ಸವಲತ್ತುಗಳನ್ನ ತಗೊಂತಾರ. ಇಷ್ಟೆಲ್ಲ ಆದ್ರೂ ನಮಗ್ ಗೊತ್ತಾಗಿಲ್ಲ ಅಂದ್ರ ಒಂದು ಕಾರಣ, ನಮ್ಮ ದೇಶದಾಗ NRC ಬಂದಿಲ್ಲ. NRC ಬಂದಿತ್ತು ಅಂತಂದ್ರ ಎಲ್ಲಾರ್ದು ಹುಳಕ್ ಹೊರಗೆ ಬೀಳೋದು. NRC ಅಂದ್ರೆ ಏನ್ರಿ? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಅದು ನಮ್ಮಲ್ಲಿ ಇತ್ತು ಅಂದ್ರೆ ಅವ್ರು ಭಾರತದವ್ರು ಅದಾರ ಅಂತ ಅವ್ರ ಕಡೆ ಒಂದು ಪ್ರೂಫ್ ಇರೋದು. ಈಗ ಅದು ಇರ್ಲಾರ್ದ್ರಿಂದಾಗಿ ಯಾರು ಬೇಕಾದವ್ರು ಒಂದು ಭಾರತದಾಗ ಗಡತ್ತಾಗಿ 10 ಅಲ್ಲ, 20 ಅಲ್ಲ, 50 ವರ್ಷ ತಕ, 100 ವರ್ಷ ತಕ ಇದ್ದು ಅವ್ರ ಸಂತತಿನೂ ಬಿಟ್ಟು ಜನಸಂಖ್ಯೆನೂ ಹೆಚ್ಚಿಗೆ ಮಾಡಿ ತಿಂದು ಉಂಡು ಚಂದ ಇರ್ತಾರ. ಆದ್ರೆ ಅವ್ರು ಭಾರತದವರು ಅಂತ ಒಪ್ಕೊಳಂಗಿಲ್ಲ. ಅವರಲ್ಲಿ ದೇಶ ಪ್ರೇಮ ಕಿಂಚಿತ್ತೂ ಇರಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬೇಕಾದ್ರೆ ನೀವು NRC ತರ್ತೀವತ್ ಕೇಂದ್ರ ಸರ್ಕಾರ ಹೇಳಿ ಕುಂಟು ನೆಪ ಹೇಳ್ಕೊಂಡು ಆಗಂಗಿಲ್ಲ, ಹಂಗಾತು ಹಿಂಗಾತು, ಇದು ಹೆಂಗಾಕೈತಿ ಅದೇ ಹೆಂಗಾಕೈತಿ ಅಂತ ನೆಪ ಹುಡುಕಿ ಅದಕ್ಕೆ ಅಡ್ಗಾಲ ಹಾಕ್ತಿದ್ರು. ಯಾಕೆ ಹೇಳ್ರಿ? ಮೇ ಬಿ ಅವ್ರಿಗೆ ವೋಟ್ ಬ್ಯಾಂಕ್ ಮೇಲೆ ಹೊಡ್ತಾ ಬೀಳ್ತಿತ್ತೋ ಏನೋ. NRC ಬತ್ತು ಅಂದ್ರ ಪಾಕಿಸ್ತಾನದವ್ರನ್ನ ಪಾಕಿಸ್ತಾನಕ್ಕೆ, ಬಾಂಗ್ಲಾದವ್ರನ್ನ ಬಾಂಗ್ಲಾಕ, ಬ್ಯಾರೆದವ್ರನ್ನ ಬೇರೆ ಬೇರೆ ದೇಶಕ್ಕೆ ಕಳಿಸಿದ್ರ ಅವ್ರ ಸಂಬಂಧಿಕರು ಉಳ್ಕೊಂಡ್ರ ಅವ್ರು ಇವ್ರಿಗೆ ಓಟ್ ಹಾಕ್ತಾರೋ ಇಲ್ಲೋ ಅನ್ನೋ ಭಯಾನು ಇದ್ರೂ ಇರ್ಬೋದು. ಹಿಂಗಾಗಿ ಅವ್ರು ಅಡ್ಗಾಲ್ ಹಾಕಿ ಅದು ಬರಲೇ ಇಲ್ಲ. ಅದು ಬರ್ಲಾರ್ದಕ್ಕಾಗಿ ಇವತ್ತು ನಮ್ಮ ಭಾರತ ಎಲ್ಲೈತ್ ನೋಡ್ರಿ. ಅರ್ಧ ಕಾಶ್ಮೀರ ಅವ್ರ ಅದಾರ ಅಂದ್ರೂ ತಪ್ಪಾಗಂಗಿಲ್ಲ ನೋಡ್ರಿ. ಓ ಅದಾರ ಹೊಕ್ಕಾರ ಬಿಡಪ್ಪ ಅನ್ಬೋದು. ಆತಂಕಕಾರಿ ಸುದ್ದಿ ಏನ್ ಗೊತ್ತೇನ್ರಿ? ಆಂತರಿಕ ಭದ್ರತೆ ಎಷ್ಟು ಕರೆಕ್ಟ್ ಆಗೈತಿ ನಮ್ಮ ದೇಶದ್ದು ಅನ್ನೋದು. ಪೊಲೀಸರ ಪಾಕಿಸ್ತಾನದವ್ರ ಅದಾರ, CRPF ಹೆಂಡತಿನ ಪಾಕಿಸ್ತಾನದಾಗ ಅದಾಳ. ಹಿಂಗಿದ್ದಾಗ ನಮ್ಮ ಆಂತರಿಕ ಭದ್ರತೆ ಹೆಂಗ ಕಾಪಾಡ್ಕೊಳ್ಳೋದು? ಇದೆಲ್ಲಾನು ಒಮರ್ ಅಬ್ದುಲ್ಲಾ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಅವರು ಆಡಳಿತದಾಗಿದ್ದಾಗ ಆರ್ಟಿಕಲ್ 370 ಜಾರಿ ಒಳಗಿದ್ದಾಗ ಆಗಿರುವಂತ ದುರ್ಘಟನೆಗಳು ಈಗ ಕಾಣಕತ್ತಾವ. ಅದನ್ನು ಪಾಕಿಸ್ತಾನದವ್ರನ್ನ ಬಾಂಗ್ಲಾದವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕಂತ ಯಾವಾಗ ಅನ್ಕೊಂಡ್ವಲ್ಲ ಆವಾಗ ಹೊರಗೆ ಬಂದಾವ. ಈಗರೆ ಕಾಂಗ್ರೆಸ್ ಅವ್ರಿಗೆ NRC ಯಾಕೆ ಮುಖ್ಯ ಅಂತ ಗೊತ್ತಾಗ್ತೈತ ನೋಡ್ಬೇಕು. ಸಂತೋಷ್ ಲಾಡ್ ಸಾಹೇಬ್ರು ಹೇಳಿದ್ರು ನೋಡಿದ್ರಿ ಮೊನ್ನೆ, ಕಾಶ್ಮೀರದಾಗ ಉಗ್ರರ ಮನೆ ಇತ್ತು ಅನ್ನೋದು ಈಗ ಗೊತ್ತಾತನ BJP ಸರ್ಕಾರಕ್ಕೆ. ಮೊದ್ಲಾಗ ಗೊತ್ತಾಗ್ಲಿಲ್ಲ ಅಂದ್ರು. ನೀವು NRC ತರಕ್ ಬಿಟ್ಟಿದ್ರಿ ಅಂದ್ರ ಯಾವತ್ತೋ ಗೊತ್ತಾಗಿ ಯಾವತ್ತೋ ಮನಿ ಒಡೆದು ಅವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೋದಿತ್ತು. ನೀವು ಒಳ್ಳೆ ಕೆಲಸ ಆಗಾಕ ಬಿಡಂಗೂ ಇಲ್ಲ, ಒಳ್ಳೇದು ಯಾಕೆ ಆಗ್ಲಿಲ್ಲ ಅಂತ ಕೇಳೋದು ಬಿಡಂಗಿಲ್ಲ. ಪಶ್ಚಿಮ ಬಂಗಾಳದಾಗ ಎಷ್ಟೋ ಮಂದಿ ನೌಕರರು ಹೊಟ್ಟಿ ಮೇಲೆ ಹೊಡೆದಿದ್ದು ಯಾರ್ರಿ? ಬ್ಯಾರೆ ದೇಶದವರು, ಬಾಂಗ್ಲಾದೇಶದಿಂದ ಬಂದು ನುಸುಳುಕೋರರು. ಅದು ರೀಸೆಂಟ್ ಆಗೇ ಬೆಳಕಿಗೆ ಬಂತು. ಅಷ್ಟಾದ್ರೂ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಮತಕ್ಕ ಅದನ್ನ ಒಪ್ಕೊಳಕ್ ತಯಾರಿಲ್ಲ. ಭಾರತದವರ ಇಲ್ಲಿ ಹೆಂಗಂದ್ರ ಯಪ್ಪ ನಮ್ಮ ವೋಟರ್ ಕಾರ್ಡ್ ಸರಿ ಇಲ್ಲ, ನಮ್ಮ ಆಧಾರ್ ಕಾರ್ಡ್ ಸರಿ ಇಲ್ಲ, ಅದನ್ನ ತಿದ್ದುಪಡಿ ಮಾಡ್ಬೇಕು, ಇದನ್ನ ತಿದ್ದುಪಡಿ ಮಾಡ್ಬೇಕಂತ ದಿನ ಮುಂಜಾನೆ ಆದ್ರೆ ಹೋಗಿ ಅಂಗಡಿ ಮುಂದೆ ಕುಂದ್ರೋದು. ಆದ್ರೆ ಅವ್ರಿಗೆ ಆರಾಮ್ಸೆ ಮನೆ ಕೂತ್ರ ಅವ್ರಿಗೆ ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಸಿಗ್ತಾವ. ಇವ್ರಿಗೆ ವೋಟ್ ಬ್ಯಾಂಕ್ ಏಜೆಂಟ್ ಒಬ್ಬ ಇರ್ತಾನ, ಹಿಂಗೆ ಮಾಡಿ ಎಲ್ಲ ಮಾಡಿಸ್ಕೊಡ್ತಿರ್ತಾನ. ಅದಕ್ಕೆ ಅವ್ರು ಇಷ್ಟೊಂದು ಆರಾಮ್ಸೆ 40-50 ವರ್ಷದಿಂದ ಇಲ್ಲೇ ಅದಾರ. ನನಗೆ 10 ಮಕ್ಕಳು ಅದಾವ, ನಾ ಇಲ್ಲೇ ಇದ್ದೀನಿ, ನನ್ನ ಗಂಡ ಇಲ್ಲೇ ಅದಾನ, ನಮ್ಮ ಅತ್ತಿ ಮಾವ ಇಲ್ಲೇ ಅದಾರ, ನಾ ಯಾಕೆ ಹೋಗ್ಲಿ? ಆದ್ರೆ ನಾ ಪಾಕಿಸ್ತಾನ ಪ್ರಜೆ ಅಂತಾಳ ಆಕಿ ಮಕ್ಕಳು ಇಲ್ಲೇ ಸಾಲಿ ಕಲ್ತಾವ್, ಇಲ್ಲೇ ನೌಕರಿ ಮಾಡ್ತಾವ್.
ಆಕಿ ಗಂಡುನು ಪೊಲೀಸ್ ಅದಾನ, ಆಕಿದೇನು ತಪ್ಪೈತಿ, ಆಕಿ ನಿಜಾನ ಹೇಳಾಕತ್ತಾಳ. ಆದ್ರೆ ಈಗ ಕೆಲವೊಬ್ರಿಗೆ ನಾಚಿಕೆ ಆಗತೈತಿ, ಏನಪ್ಪ ನಮ್ಮಲ್ಲೇ ಹಿಂಗೆ ಅದಾರಲ್ಲ ಅಂತ. NRC ತರಕ್ಕೆ ಬಿಟ್ಟಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅನ್ನೋ ಜ್ಞಾನೋದಯ ಆದ್ರೆ ಭಾಳ ಚಲೋ ಆಕೈತಿ. ಅಷ್ಟಲ್ರಿ, ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಈ ಎಷ್ಟು ಮಂದಿ ಪಾಕಿಸ್ತಾನದವ್ರು ಅದಾರ ಭಾರತದಾಗ, ಪಾಕಿಸ್ತಾನದ ಮೇಲೆ ಪ್ರೀತಿ ಇಟ್ಕೊಂಡಾರ ಅನ್ನೋದು ನಮ್ಗೆ ಗೊತ್ತಾಗೈತಿ. ಬರೀ ಕಾಶ್ಮೀರದಾಗ ಅಷ್ಟಲ್ಲ, ದೇಶಾದ್ಯಂತ ಭಾಳ ಮಂದಿ ಕಾಶ್ಮೀರದ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ. ಫ್ಲಾಗ್ ತುಳಿಯಂಗಿಲ್ಲ, ಕಾಶ್ಮೀರ ಜಿಂದಾಬಾದ್ ಅಂತಾರ. ಆದ್ರೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಐತ್ರಿ. ಕಾಶ್ಮೀರದಾಗ ಪಹಲ್ಗಾಮ್ ಅಟ್ಯಾಕ್ ಏನಾಯ್ತಲ್ಲ, ಆ ಭಯೋತ್ಪಾದಕರಿಗೆ 80 ಮಂದಿ ಸ್ಥಳೀಯರು ಸಹಾಯ ಮಾಡ್ಯಾರ. ಅದನ್ನ ಅವರ ಒಪ್ಕೊಂಡಾರ, ಭಾಳ ಗ್ರೇಟ್ ಕೆಲಸ ಮಾಡಿದವ್ರಗತ್ಲೆ. ಇನ್ನು 2500 ಮಂದಿ ಮೇಲೆ ಶಂಕೆ ಐತಿ, ಅವ್ರನ್ನೂ ವಿಚಾರಣೆ ಮಾಡಾಕತ್ತಾರ. NRC ಇದ್ದಿದ್ರೆ ಇದೆಲ್ಲ ಆಗತ್ತಿರ್ಲಿಲ್ರಿ. ಈ ಕಾಂಗ್ರೆಸ್ ಅವ್ರಿಗೆ ಯಾವತ್ತೂ ಬುದ್ಧಿ ಬರಂಗಿಲ್ಲ. ಈಗ ಪಾಕಿಸ್ತಾನಕ್ಕೆ ಹೋಗ್ರಿ, ನಿಮ್ಮ ದೇಶಕ್ಕೆ ಸಾಕಪ್ಪ, ನಮ್ಮನ್ನ 50-60 ವರ್ಷ ತನಕ ಇಲ್ಲಿ ಇದ್ದು ತಿಂದು ಉಂಡು ಚಂದಾಗಿರಿ ಹೋಗ್ರಿ ಅಂದ್ರೆ ಅವ್ರಂತಾರ, ನಾ ಯಾಕೆ ಹೋಗ್ಲಿ, ನನ್ನ ಗಂಡ ಇಲ್ಲಿಯವ ಅದಾನ, ನನ್ನ ಗಂಡ CRPF ಅದಾನ, ನನ್ನ ಕಳಿಸ್ತೀರಿ ನೀವು, ಹೆಂಗೆ ಮನಸ್ಸು ಬರ್ತೈತಿ, ಮೋದಿ ಸಾಹೇಬ್ರೆ ನಿಮ್ಗೆ ಕರಳಿಲ್ವಾ, ನಾನು ಹೆಂಗೆ ಕಳಿಸ್ತೀರಿ ಅಂತ ಕೇಳ್ತಾಳಾಕಿ. ಅದಷ್ಟ ಅಲ್ರಿ, ಇಲ್ಲೊಬ್ಬ ಮಹಿಳೆ ಅದಾಳ ಕೇಳ್ರಿ. ಆಕಿಗೆ ಒಂದು 5-6 ಮಕ್ಕಳು ಅದಾವ ಅನ್ನಿಸ್ತೈತ್ರಿ. ಎಲ್ಲ ಮಕ್ಕಳುಗಳು ಅಳ್ಕೋತ ಕೂತಾವ್. ಆಕಿನ ಕೇಳ್ತಾರ ರಿಪೋರ್ಟ್ರ್, ಯಾಕ್ರಿ ಏನ್ರಿ ನೀವು ಅನ್ರಿ ಪಾಕಿಸ್ತಾನ? ಇಲ್ರಿ, ನನ್ನ ಗಂಡ ಪಾಕಿಸ್ತಾನದವ ಅದಾನ, ಅವ 1965 ಒಳಗೆ ಬಂದಾನ. ಅಷ್ಟ ಅಲ್ರಿ, ಅವ ಪೊಲೀಸ್ ಅದಾನ, ಪೊಲೀಸ್ ಕೆಲಸ ಮಾಡ್ತಾನ. ಆದ್ರೆ ಈಗ ಅವ ಪಾಕಿಸ್ತಾನದವ ಅದಾನ, ಅವನು ಪಾಕಿಸ್ತಾನ ಕಳ್ಸಾಕತ್ತಾರು ಅಂತಾರ. ಹೆಂಗೆ ಶಾಕ್ ಆಗ್ಬೇಡ ರಿಪೋರ್ಟ್ರ್ಗ, ನಮಗೆ ಎಲ್ಲರಿಗೂ. ಪಾಕಿಸ್ತಾನ ಪ್ರಜೆ ನಮ್ಮ ದೇಶದಾಗ ನಮ್ಮನ್ನ ಕಾಯಕತ್ತಿದ್ದ ಪೊಲೀಸ್ ಆಗಿ. ಲೆಕ್ಕ ಹಾಕೋರಿ ಅವ್ ಹೆಂಗೆ ನಮ್ಮನ್ನ ಕಾಯಬಾರ್ದು. ಅಲ್ಲ, ಅವನು ಭರ್ತಿ ಮಾಡ್ಕೊಂಡವ್ರು, ಅವ್ ಎಲ್ಲವ ಏನು ಕತಿ ಏನೂ ನೋಡಲೇ ಇಲ್ಲ, ಪಟ್ಟನ ಭರ್ತಿ ಮಾಡ್ಕೊಂಡ್ಬಿಟ್ರು. ಏನು ಕಾಶ್ಮೀರ ಸರ್ಕಾರ ನಡೆಸ್ಕೊಂಡೈತಿ, ಭರ್ತಿ ಮಾಡ್ಕೊಂಡೈತಿ ಗೊತ್ತಿಲ್ಲ. ಈಗ ಒಬ್ಬ ಕಂಡಾನ, ಇನ್ನ ಎಷ್ಟು ಮಂದಿ ಇದಾರ ಯಾರಿಗೆ ಗೊತ್ತೈತಿ. मेरे हस्बैंड को बोल रहे हैं कि आप पाकिस्तान चले जाओ। मेरे हस्बैंड को बोल रहे हैं कि आप पाकिस्तान चले जाओ। जी, पति को बोल रहे हैं जी। वो क्या पाकिस्तान के सिटीजन है? वो हिंदुस्तान के, हिंदुस्तानी यहाँ जॉब करते हैं, नौकरी करते हैं, सर्विस कर रहे हैं। वो पुलिस में, अच्छा पुलिस में है? पुलिस में 27 साल से सर्विस कर रहे हैं। ಈ ಎಲ್ಲದಕ್ಕಿಂತ ಶಾಕಿಂಗ ಇನ್ನೊಂದು ಕೇಳ್ರಿ. ಇಲ್ಲಿ 30-40 ಮಂದಿ ಅಂದಾಜ್ ಹೇಳಕತ್ತೀನ್ರ, ಲೆಕ್ಕ ಹಾಕಿಲ್ಲ, ನೋಡಿದ್ರ ಕಣ್ಣಿಗೆ ಅಷ್ಟು ಮಂದಿ ಕಾಣಿಸ್ತಾರ ಅನ್ನಿಸ್ತೈತಿ. ಅಷ್ಟೂ ಮಂದಿ ಗೋಂತ ಅಳಾಕತ್ತಾರ. ಒಟ್ಟ ನಿಂದ್ರಸವ ರಾಯ್ ರಾಯ್ ಅಂತ ಅಳಾಕ ಹತ್ಯಾರ. ಎದಕ್ಕೆ ಅಳತಾರ ಗೊತ್ತೇನ್ರಿ? ಅವ್ರು ಎಲ್ಲ ಪಾಕಿಸ್ತಾನದವ್ರು ಅದಾರ. ಈಗ ತಮ್ಮ ಊರಿಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು. 50-60 ವರ್ಷ ಇಲ್ಲೇ ಅದಾರ, ಹೋಗಾಕ ಒಲ್ಲಾಗೈತೆ ಅವ್ರಿಗೆ. ಅದಕ್ಕೆ ನಮ್ಮನ್ನು ಕಳಿಸ್ಬೇಡ್ರಿ, ನಾವು ಇಲ್ಲೇ ಇರ್ತೀವಿ ಅಂತ ಅಳಾಕತ್ತಾರ. साड़ी मां ना छोड़ो और राती उन्हें जोर वास्ते पाए राती उन्होंने सुनिया सीधा के लिए असहाया लो साड़ी मां खड़ो उन्होंने बच्चे छड़कने तड़पने साड़ी मां ही वापस करो अभी आई सा शुक्र सा ಐವತ್ತು 60 ಮಂದಿ ಇಲ್ಲಿ ಊಟ ಮಾಡ್ಕೊಂಡು, ಇಲ್ಲಿ ಓಟ್ ಹಾಕೊಂಡು, ರೇಷನ್ ತಿನ್ಕೊಂಡು, ಶಿಕ್ಷಣ ತಗೊಂಡು, ಮೂಲಭೂತ ಸೌಕರ್ಯಗಳು ಎಲ್ಲಾನು ತಗೊಂಡು, ಎಲ್ಲ ಫ್ರೀ ಇರೋದನ್ನು ತಗೊಂಡು, ದುಡ್ಡನ್ನು ಎಲ್ಲ ತಗೊಂಡು ಇವರು ಪಾಕಿಸ್ತಾನದವ್ರು ಅದಾರ. ಲೆಕ್ಕ ಹಾಕೋರಿ, ನಮ್ಮ ದೇಶದಾಗ ಬ್ಯಾರೆ ದೇಶದವ್ರ ಹೆಚ್ಚಿಗೆ ಪ್ರಾಫಿಟ್ ಉಣ್ಣಾಕತ್ತಾರ. ಇವ್ರು ಅಷ್ಟ ಅಲ್ರಿ, ಸಾಕಷ್ಟು ಮಂದಿ ಅದಾರ. ನನಗೆ 2 ತಿಂಗಳಾತು ಮದುವೆ ಆಗಿ, ನನಗೆ 10 ತಿಂಗಳಾತು, ನಂದು ವರ್ಷ ಆತು, 2 ವರ್ಷ ಆತು, ನಾನು 2 ಬಾಲ್ ಬಚ್ಚ ಅದಾವು, ಬಚ್ಚೆ ಕೊ ಚೋಡ್ಕೆ ಕೈಸೆ ಜಾವು, ಪತಿ ಕೊ ಚೋಡ್ಕೆ ಕೈಸೆ ಜಾವು, ಬರೀ ಇದೊಂದ ಹೇಳಕತ್ತಾರ ಅವ್ರು. ಅವರು ಇಲ್ಲಿ ಬಂದಿದ್ದೇನಕ್ಕ ಮದುವೆ ಮಾಡ್ಕೊಂಡು ಬಂದಾರ. ಪಾಸ್ಪೋರ್ಟ್ ಇಲ್ಲ, ಪಾಕಿಸ್ತಾನಿ ಪಾಸ್ಪೋರ್ಟ್ ಐತಿ, ನೀವು ಭಾರತದ ಪ್ರಜೆಗಳಲ್ಲ ಅಂದ್ರೆ ನಾ ಅಪ್ಲೈ ಮಾಡೀನಿ. ಎಲ್ಲೈತೆ ಅಪ್ಲೈ ಮಾಡಿದ್ದು, ಒಬ್ರು ತೋರ್ಸಕ್ ತಯಾರಿಲ್ಲ. ಆದ್ರ ಸುಳ್ಳಂತೂ ಹೇಳಾಕತ್ತಾರ. ಹೋಗಾಕ ಒಲ್ಲಾಗೈತೆ ಅವ್ರಿಗೆ. ಭಾರತನ ಮೆಚ್ಕೊಂಡ್ಬಿಟ್ಟಾರ. ಬಟ್ ಭಾರತ ಹಸನಾಗಬೇಕಂದ್ರೆ ಇಂಥ ಪಾಕಿಸ್ತಾನಿ ಹುಳುಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ನೋಡ್ರಿ. ಈಗ ಅಮಿತ್ ಶಾ ಅವ್ರ ನಡೆ ಎಲ್ಲರಿಗೂ ಮೆಚ್ಚುಗೆ ತಂದೈತಿ. ಪಟಾಪಟ ಇವರೆಲ್ಲ ದೇಶ ಬಿಟ್ಟು ಆದ್ರು ಅಂದ್ರೆ ನಮ್ಮ ದೇಶ ಕ್ಲೀನ್ ಆಗ್ತೈತಿ. ಇಂಥ ನುಸುಳುಕೋರ್ರು ಮತ್ತೆ ನಮ್ಮ ದೇಶಕ್ಕೆ ಬರಬಾರ್ದು ಅಂದ್ರೆ NRC ಅತಿ ಅಗತ್ಯ, ಅನಿವಾರ್ಯನೂ ಹೌದು. ಇವರೆಲ್ಲ ಓಟು ಹಾಕ್ತಾರ, ಮೂಲಭೂತ ಸೌಕರ್ಯನೂ ತಗೊಂತಾರ, ಒಂದು ರೀತಿ ಓಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ಬಿಟ್ಟಾರ. ಸ್ವಲ್ಪ ಮಂದಿಗೆ ಇವ್ರು ಹೋಗಕತ್ತಾನ ಹೊಟ್ಟೆಗೆ ಬೆಂಕಿನೂ ಬಿದ್ದೈತಿ. ಅದೇನಾರೇ ಆಗಲಿ, NRC ಬತ್ತಂದ್ರೆ ಇನ್ನೂ ಭಾಳಷ್ಟು ಬೆಂಕಿ ಬೀಳ್ತೈತಿ. ನಾವು ಆಸೆ ಪಡ್ತೀವಿ ಇಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಲ್ಲ ದೇಶ ಬಿಟ್ಟು ತೊಲಗಲಿ, ನನ್ನ ಭಾರತ ಸ್ವಚ್ಛ ಭಾರತ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.